ಹಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇನು ಇಂಪಾರ್ಟೆಂಟ್ ಅಪ್ಡೇಟ್ ಅಂದರೆ, ರಿಲಯನ್ಸ್ ಫೌಂಡೇಶನ್ ಸ್ಕಾಲರ್ಶಿಪ್ 2025-26 ಈ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಓಪನ್ ಆಗಿದೆ. ಈ ಸ್ಕಾಲರ್ಶಿಪ್ ಯಾರಿಗೆ ಅಪ್ಲೈ ಆಗುತ್ತೆ, ಅಪ್ಲೈ ಮಾಡೋ ಪ್ರೊಸೀಜರ್ ಏನು ಮತ್ತು ಸೆಲೆಕ್ಷನ್ ಪ್ರೋಸೆಸ್ ಏನಂತ ಕಂಪ್ಲೀಟ್ ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ಇದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಹೇಳ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಬನ್ನಿ, ಈಗ ರಿಲಯನ್ಸ್ ಫೌಂಡೇಶನ್ ಸ್ಕಾಲರ್ಶಿಪ್ 2025-26 ಈ ಸ್ಕಾಲರ್ಶಿಪ್ಪಲ್ಲಿ 2 ಕ್ಯಾಟಗರಿ ಇದ್ದಾವೆ. ಇಲ್ಲಿ ನಾವು ನೋಡಬಹುದು, ಸ್ಕಾಲರ್ಶಿಪ್ ಇವರು ಕೊಡ್ತಾ ಇರೋದು ಕಂಪ್ಲೀಟ್ ಡ್ಯೂರೇಷನ್ ಆಫ್ ಡಿಗ್ರಿ ಏನು ಡ್ಯೂರೇಷನ್ ಇರುತ್ತೆ ಕಂಪ್ಲೀಟ್ ಡ್ಯೂರೇಷನಿಗೆ ಕೊಡ್ತಾರೆ. 2 lakhs rupees ಸ್ಕಾಲರ್ಶಿಪ್ ಫಾರ್ ಅಂಡರ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್, ಅಂದರೆ ಡಿಗ್ರಿ ಓದ್ತಾ ಇರುವ ಸ್ಟೂಡೆಂಟ್ಸ್, ಮತ್ತು ಅದೇ ರೀತಿ 6 lakh rupees ಸ್ಕಾಲರ್ಶಿಪ್ ಫಾರ್ ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್, ಅಂದರೆ ಡಿಗ್ರಿ ನಂತರ ಏನು ಮಾಸ್ಟರ್ ಡಿಗ್ರಿ ಎಲ್ಲ ಓದ್ತಾ ಇರ್ತಾರೆ ಸ್ಟೂಡೆಂಟ್ಸ್, ಅವರಿಗಿದೆ ಅಪ್ಲೈ ಆಗುತ್ತೆ. ಅಂದರೆ 6 lakh rupees, 2 lakh rupees ಫಾರ್ ಅಂಡರ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್. ಈಗ ಬನ್ನಿ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಕೂಡ ಚೆಕ್ ಮಾಡುವ. ಎಲಿಜಿಬಿಲಿಟಿ ಕ್ರೈಟೀರಿಯಾದಲ್ಲಿ ಇಲ್ಲಿ ನಾವು ನೋಡ್ಬೋದು, ಫಸ್ಟ್ ನಾನು UG ಪ್ರೋಗ್ರಾಮ್ ಅಂದರೆ ಅಂಡರ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸಿಗೆ ಯಾವ ಥರ ಅಪ್ಲೈ ಮಾಡಬೇಕು ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ನೆಕ್ಸ್ಟ್ ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸಿಗೆ ಯಾವ ಥರ ಅಪ್ಲೈ ಮಾಡಬೇಕಂತ ಮಾಹಿತಿ ನಾನು ಕೊಡ್ತಾ ಇದ್ದೀನಿ. ರಿಲಯನ್ಸ್ ಫೌಂಡೇಶನ್ ಅಂಡರ್ ಗ್ರ್ಯಾಜುಯೇಟ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್, ಇದರದ್ದು ಲಾಸ್ಟ್ ಡೇಟ್ 4th October 2025, 4ನೇ ಅಕ್ಟೋಬರ್ 2025. ಅಪ್ಲಿಕೇಬಲ್ ಯಾರಿಗಾಗತ್ತೆ ನೋಡುವ. ಈಗ ಇದರಲ್ಲಿ ಫಸ್ಟ್ ನಾವು ನೋಡ್ಬೋದು, ಇಂಡಿಯನ್ ಸಿಟಿಸನ್ ಆಗಿರಬೇಕು, SSLC PUCಯಲ್ಲಿ 12th ಸ್ಟ್ಯಾಂಡರ್ಡಲ್ಲಿ 60% ಸ್ಕೋರ್ ಮಾಡಿರಬೇಕು, ಮತ್ತು ಕರೆಂಟ್ಲಿ ಎನ್ರೋಲ್ಡ್ ಅಂದರೆ ಇದೇ ಅಕಾಡೆಮಿಕ್ ಇಯರ್ 2025-26ರಲ್ಲಿ ರೆಗ್ಯುಲರ್ ಫುಲ್ ಟೈಮ್ ಡಿಗ್ರಿಯನ್ನು ಎನ್ರೋಲ್ ಮಾಡಿರಬೇಕು, ಮತ್ತು ಫ್ಯಾಮಿಲಿ ಇನ್ಕಮ್ 15 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಪ್ರಿಫರೆನ್ಸ್ ಯಾರಿಗೆ ಕೊಡ್ತಾರೆ ಅಂದರೆ 2.5 lakh ಲೆಸ್ ದ್ಯಾನ್ 2.5 lakh ಯಾರದು ಇನ್ಕಮ್ ಇದೆ ಅವರಿಗೆ ಇದನ್ನು ಪ್ರಿಫರೆನ್ಸ್ ಕೊಡ್ತಾರೆ. ಮತ್ತು ಆಪ್ಟಿಟ್ಯೂಡ್ ಟೆಸ್ಟ್ ಮ್ಯಾಂಡೇಟರಿ ಇರುತ್ತೆ. ಆಪ್ಟಿಟ್ಯೂಡ್ ಟೆಸ್ಟ್ ಬರೆದು ನೀವು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಬೇಕಾಗತ್ತೆ. ಈಗ ಯಾರಿಗೆ ಅಪ್ಲಿಕೇಬಲ್ ಆಗೋದಿಲ್ಲ ಅಂದರೆ ಕೋರ್ಸ್ 24-25 ಸ್ಟಾರ್ಟ್ ಆಗಿದೆ, ಅವರಿಗೆ ಅಪ್ಲಿಕೇಬಲ್ ಆಗೋದಿಲ್ಲ. ಮತ್ತು ಸ್ಟೂಡೆಂಟ್ಸ್ ಆನ್ಲೈನ್ ಕೋರ್ಸ್ ಮಾಡ್ತಾ ಇರೋ, ಆನ್ಲೈನ್ ಡಿಗ್ರಿ ಮಾಡ್ತಾ ಇರೋ ಸ್ಟೂಡೆಂಟ್ಸಿಗೆ ಅಪ್ಲಿಕೇಬಲ್ ಆಗೋದಿಲ್ಲ. ಸ್ಟೂಡೆಂಟ್ಸ್ ಹೂ ಹ್ಯಾಸ್ ಪಾಸ್ಡ್ ಡಿಪ್ಲೊಮಾ ಆಫ್ಟರ್ SSLC ಅವರಿಗೂ ಕೂಡ ಇದು ಅಪ್ಲಿಕೇಬಲ್ ಆಗೋದಿಲ್ಲ, ಮತ್ತು ಈ ಸ್ಟೂಡೆಂಟ್ಸಿಗೆಲ್ಲ ಅಪ್ಲಿಕೇಬಲ್ ಆಗೋದಿಲ್ಲ. ಅಪ್ಲಿಕೇಬಲ್ ಆದ ನಂತರ 2 lakh rupees ಸ್ಕಾಲರ್ಶಿಪ್ ಬರುತ್ತೆ ಫಾರ್ UG ಪ್ರೋಗ್ರಾಮ್. ಡಾಕ್ಯುಮೆಂಟ್ಸ್ ಎಲ್ಲ ಏನು ಬೇಕಂದರೆ ಫೋಟೋಗ್ರಾಫ್, ಅಡ್ರೆಸ್ ಪ್ರೂಫ್, SSLC ಮತ್ತು PUC ಮಾರ್ಕ್ಸ್ ಕಾರ್ಡ್, ಬೋನಾಫೈಡ್ ಸರ್ಟಿಫಿಕೇಟ್ ಮತ್ತು ಇನ್ಕಮ್ ಪ್ರೂಫ್, ಇವೆಲ್ಲ ತೊಗೊಂಡ್ಬಿಟ್ಟು ನೀವು ಬಡ್ಡಿ ಫಾರ್ ಸ್ಟಡಿ ಆ್ಯಪ್ ಇನ್ಸ್ಟಾಲ್ ಮಾಡಿಬಿಟ್ಟು ಅದರಲ್ಲಿ ಈ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಬೇಕಾಗತ್ತೆ. ಅದೇ ರೀತಿ ಇದರಲ್ಲಿ ಇನ್ನೊಂದು ಸ್ಕಾಲರ್ಶಿಪ್ ಇರೋದು ಯಾವುದಂದರೆ ರಿಲಯನ್ಸ್ ಫೌಂಡೇಶನ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಫಾರ್ ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್, ಅಂದರೆ ಡಿಗ್ರಿ ನಂತರ ಈಗ MA MTech ಯಾರು ಓದ್ತಾ ಇರ್ತದೆ ಸ್ಟೂಡೆಂಟ್ಸ್, MBA ಇಂಥ ಸ್ಟೂಡೆಂಟ್ಸ್ಗೆ ಇದು ಅಪ್ಲಿಕೇಬಲ್ ಆಗುತ್ತೆ. ಇವ್ರಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇರೋ ಅಮೌಂಟ್ ಎಷ್ಟಂದರೆ 6 lakh rupees ಥ್ರೂಔಟ್ ಡಿಗ್ರಿ ಪ್ರೋಗ್ರಾಮ್ ಡ್ಯೂರೇಷನ್ ತನಕ 6 lakh rupees ಕೊಡ್ತಾರೆ. ಇದಕ್ಕೆ ನೋಡಿ ಎಲಿಜಿಬಿಲಿಟಿ ಕೊನೆಯ ದಿನಾಂಕ ಇದು ಕೂಡ 4th October 2025 ಆಗಿದೆ. ಇಂಡಿಯನ್ ರೆಸಿಡೆಂಟ್ ಆಗಿರಬೇಕು, ಭಾರತದ ನಾಗರಿಕರಾಗಿರಬೇಕು, ಮತ್ತು PG ಸ್ಟೂಡೆಂಟ್ಸ್ ಹೂ ಹ್ಯಾವ್ ಸೆಕ್ಯೂರ್ಡ್ ಗೇಟ್ ಎಕ್ಸಾಮಿನೇಷನ್, ಗೇಟ್ ರ್ಯಾಂಕಿಂಗ್ 550ಕ್ಕಿಂತ 1000ವರೆಗೆ ಇದ್ದರೆ, ಆರ್ CGPA ಅಂದರೆ ಡಿಗ್ರಿದು ಪರ್ಸೆಂಟೇಜ್ CGPA ಏನಿದೆಯಲ್ಲ 7.5 and ಅಬವ್ ಇದ್ದರೆ ಇದು ಅಪ್ಲಿಕೇಬಲ್ ಆಗುತ್ತೆ. ಅದರಲ್ಲಿ ವಿಶೇಷವಾಗಿ ಕಂಪ್ಯೂಟರ್ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮ್ಯಾಥಮೆಟಿಕಲ್ ಕಂಪ್ಯೂಟಿಂಗ್, ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ರಿನ್ಯೂಬಲ್ ಎನರ್ಜಿ, ಮಟೀರಿಯಲ್ ಸೈನ್ಸ್ ಇವೆಲ್ಲ ಓದ್ತಾ ಇರೋ ಸ್ಟೂಡೆಂಟ್ಸಿಗೆ ಇವರು ಬರೋಬ್ಬರಿ ಕೊಡ್ತಾ ಇರೋದು ಎಷ್ಟಂದರೆ 6 lakh rupees ಸ್ಕಾಲರ್ಶಿಪ್ ಕೊಡ್ತಾರೆ. ಡಾಕ್ಯುಮೆಂಟ್ಸ್ ಬೇಕಾಗಿರೋದು ಫೋಟೋಗ್ರಾಫ್, ಅಡ್ರೆಸ್ ಪ್ರೂಫ್, ಕರೆಂಟ್ ರೆಸ್ಯೂಮೆ, ಮಾರ್ಕ್ಸ್ ಕಾರ್ಡ್, 10th and 12th ಮಾರ್ಕ್ಸ್ ಕಾರ್ಡ್, ದೆನ್ ಗೇಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಮಾರ್ಕ್ಸ್ ಕಾರ್ಡ್ ಇದ್ದರೆ ಅದು ಮಾರ್ಕ್ಸ್ ಶೀಟ್ ಕೊಡಬೇಕಾಗುತ್ತೆ, ಮತ್ತು ಎರಡು ಎಸ್ಸೆ ಕೂಡ ಬರೀಬೇಕು, ದೆನ್ 2 ರೆಫರೆನ್ಸ್ ಲೆಟರ್ಸ್, ಫ್ಯಾಮಿಲಿ ಇನ್ಕಮ್ ಪ್ರೂಫ್ ಇವೆಲ್ಲ ತೊಗೊಂಡ್ಬಿಟ್ಟು ಬ್ಯಾಂಕ್ ಡೀಟೇಲ್ಸ್ ಮತ್ತು ಪ್ಯಾನ್ ಕಾರ್ಡ್ ಡೀಟೇಲ್ಸನ್ನು ತೊಗೊಂಡ್ಬಿಟ್ಟು ನೀವು ಈ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಬೇಕಾಗುತ್ತೆ.
ಈಗ ಯಾವ ಥರ ಅಪ್ಲೈ ಮಾಡಬೇಕಂತ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇದ್ದೀನಿ. ನೀವು ಬಡ್ಡಿ ಫಾರ್ ಸ್ಟಡಿ ಆ್ಯಪನ್ನು ಇನ್ಸ್ಟಾಲ್ ಮಾಡಿಬಿಟ್ಟು ಇದರಲ್ಲಿ ಅಪ್ಲೈ ನಾವು ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಾವು ನೋಡಬಹುದು ಬಡ್ಡಿ ಫಾರ್ ಸ್ಟಡಿ ಆ್ಯಪ್ ಓಪನ್ ಆಗುತ್ತೆ. ಈಗ ನಾನು ಆ್ಯಪಿಗೂ ಕೂಡ ಹೋಗಿ ತೋರಿಸ್ತಾ ಇದ್ದೀನಿ. ಅಪ್ಲೈ ನಾವು ಒಂದು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಾವು ನೋಡಬಹುದು ಈ ಅಪ್ಲಿಕೇಶನ್ ಓಪನ್ ಆಗುತ್ತೆ. ರಿಲಯನ್ಸ್ ಫೌಂಡೇಶನ್ ಸ್ಕಾಲರ್ಶಿಪ್, ಇದರಲ್ಲಿ ರಿಲಯನ್ಸ್ ಫೌಂಡೇಶನ್ ಸ್ಕಾಲರ್ಶಿಪ್ ಫಾರ್ ಅಂಡರ್ ಗ್ರ್ಯಾಜುಯೇಟ್ ಮತ್ತು ಪೋಸ್ಟ್ ಗ್ರ್ಯಾಜುಯೇಟ್ ಅಂತ ಇರುತ್ತೆ. ಇದರಲ್ಲಿ ನಾವು ನೋಡಬಹುದು ಅಪ್ಲೈ, ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಲಿಂಕ್ ಕಾಣಿಸ್ತಾ ಇದೆ. ಇದನ್ನು ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಕ್ಲಿಕ್ ಮಾಡಿದ ತಕ್ಷಣ ಏನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ಅವೆಲ್ಲ ಮಾಹಿತಿಯನ್ನು ಇವರು ಕೊಡ್ತಾ ಇದ್ದಾರೆ. ಕ್ಲಿಕ್ ಹಿಯರ್ ಟು ಅಪ್ಲೈ. ಕ್ಲಿಕ್ ಹಿಯರ್ ಟು ಅಪ್ಲೈ ಮಾಡಿದ ತಕ್ಷಣ ಇದನ್ನು ನಾವು ಕ್ರೈಟೀರಿಯಾ ಐ ಆಮ್ ರೆಸಿಡೆಂಟ್ ಆಫ್ ಇಂಡಿಯನ್, ದೆನ್ ಇವೆಲ್ಲ ಮಾಹಿತಿ ಅಂದರೆ ಡಿಗ್ರಿ ಮಾಹಿತಿ, ಫಸ್ಟ್ ನೇಮ್, ಮಿಡಲ್ ನೇಮ್, ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ಫಸ್ಟ್ ನೇಮ್, ಮಿಡಲ್ ನೇಮ್, ಅಡ್ರೆಸ್, ಇವೆಲ್ಲ ಮಾಹಿತಿಯನ್ನು ತುಂಬಿಟ್ಟು ಹಿಯರ್ ಬೈ ಐ ಡಿಕ್ಲೇರ್ ಐ ಅಗ್ರಿ ಅಂತ ಸಬ್ಮಿಟ್ ಮಾಡಿ ಕ್ಯಾಪ್ಚಾ ಕೋಡ್ ಅಂತ ಎಂಟರ್ ಮಾಡಿ ನೀವು ಈ ಸ್ಕಾಲರ್ಶಿಪ್ಪನ್ನು ಸಬ್ಮಿಟ್ ಮಾಡಿದ ನಂತರ ಪ್ರೊಸೆಸ್ ಯಾವ ಥರ ಇರುತ್ತೆ ಅಂದರೆ ಇದಕ್ಕೆ ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ, ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂ ಆದಮೇಲೆ ಸೆಲೆಕ್ಟ್ ಆದಮೇಲೆ ನಿಮ್ಮ ಸ್ಕಾಲರ್ಶಿಪ್ ನಿಮ್ಮ ಅಕೌಂಟಿಗೆ ಬರುತ್ತೆ, ಕಂಪ್ಲೀಟ್ ಫಾರ್ ದ ಡ್ಯೂರೇಷನ್ ಆಫ್ ಡಿಗ್ರಿ. ಈ ವಿಡಿಯೋ ಲೈಕ್ ಆದರೆ ಈ ವಿಡಿಯೋ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.